ಹಲೋ, ನಮಸ್ತೆ. ಡಿಪ್ಲೊಮಾ ಅಪರೆಲ್ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಷನ್ ಟೆಕ್ನಾಲಜಿ ಈ ಒಂದು ಕೋರ್ಸ್ನಲ್ಲಿ ಪ್ಯಾಟರ್ನ್ ಇನ್ಸ್ಟ್ರೇಷನ್ ಅಂದರೆ ಫಿಫ್ತ್ ಸೆಮಿಸ್ಟರ್ ಬರುವಂಥ ಸಬ್ಜೆಕ್ಟ್ ಇದು. 15FT 51T ಈ ಸಬ್ಜೆಕ್ಟಿನ 2ನೇ ಯೂನಿಟಲ್ಲಿ ಫ್ಯಾಷನಬಲ್ ಸುರುವಾರ್ ಅನ್ನೋದು ಒಂದು ಟಾಪಿಕ್. ಇದ್ರ ಬಗ್ಗೆ ಇಂಟ್ರೊಡಕ್ಷನ್, ಮತ್ತು ಯಾವ್ಯಾವ ಮೆಜರ್ಮೆಂಟ್ ನೀಡಿದೆ, ಯಾವ ರೀತಿ ಡ್ರಾಫ್ಟಿಂಗ್ ಮಾಡಬೇಕು, ಇದ್ರ ಬಗ್ಗೆನ ನಾವು ಈ ಒಂದು ಮತ್ತು ಯಾವ ಥರ ವೇರಿಯೇಷನ್ಸ್ ಆಫ್ ಸುರುವಾರ್ ಬಗ್ಗೆ ಈ ಒಂದು ಸೆಷನಲ್ಲಿ ನೀವು ತಿಳ್ಕೊಳ್ಳೋಣ. ಫ್ಯಾಷನಬಲ್ ಸುರುವಾರ್. ಫ್ಯಾಷನಬಲ್ ಸುರುವಾರ್ ಇಸ್ ದ ಮೆನ್ಸ್ ವೇರ್. ದೇರ್ ವೇರ್ ಇನ್ ದೇರ್ ವೇರ್ ಬಿಲೋ ವೇಸ್ಟ್ ಗಾರ್ಮೆಂಟ್. ಅಂದರೆ ಈ ಬಿಲೋ ವೇಸ್ಟ್ ಗಾರ್ಮೆಂಟನ್ನು ಎಲ್ಲಿ ಹಾಕ್ಕೊತಾರೆ ಅಂದರೆ ಶೇರ್ವಾನಿಗೆ ಬಿಲೋ ವೇಸ್ಟ್ ಗಾರ್ಮೆಂಟ್ ಹಾಕ್ಕೊತಾರೆ, ಕುರ್ತಾಸ್ಗೆ ಬಿಲೋ ವೇಸ್ಟ್ ಗಾರ್ಮೆಂಟ್ ಆಗಿ ಇದನ್ನ ಯೂಸ್ ಮಾಡ್ತಾರೆ. ಈ ಒಂದು ಡ್ರಾಯಿಂಗಲ್ಲಿ ನೋಡ್ಬೋದು ನೀವು ಫೋಟೋದಲ್ಲಿ. ಶೇರ್ವಾನಿ ಏನಾಗಿದೆ ಅಂದರೆ ಫ್ರಂಟಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದೆ, ಇದು ಒಂದು ಸ್ಟೈಲ್ ಅಂತ ಹೇಳ್ಬೋದು. ಬ್ಯಾಕ್ ಆ್ಯಸ್ ಯೂಶ್ವಲ್ ನಾರ್ಮಲ್ ಆಗಿರುತ್ತೆ. ಫ್ರಂಟಲ್ಲಿ ನೋಡಿ ಸೈಡ್ ಬಟನ್ಸ್ ಇದೆ, ಫುಲ್ ಆರ್ಮ್ ಶಾರ್ಟ್, ಫುಲ್ ಸ್ಲೀವ್ಸ್ ಇದೆ, ಮತ್ತು ಬಾಟಮಲ್ಲಿ ಧೋತಿ ಎಫೆಕ್ಟ್ ಬಂದಿದೆ ನೋಡಿ. ಇದು ಅಷ್ಟೇ ಸುರುವಾರಿನೊಂದು ವೇರಿಯೇಷನ್ಸ್ ಅಂತ ಹೇಳ್ಬೋದು. ಅಂದರೆ ಸುರುವಾರ್ ಸಾಮಾನ್ಯವಾಗಿ ಕುರ್ತಾಗಳಿಗೆ, ಶೇರ್ವಾನಿಗಳಿಗೆ ಹಾಕ್ಕೊಳ್ತಾರೆ. ಇದರಲ್ಲಿ ಪ್ಲೇನ್ ಸುರುವಾರ್ ಅಂತಿದೆ. ಪ್ಲೇನ್ ಸುರುವಾರ್ ಅಂದರೆ ದೇರ್ ಇಸ್ ನೋ ಗ್ಯಾದರ್ಸ್, ನೋ ಎನಿ ಸ್ಟೈಲ್ಸ್ ಇನ್ ದಿಸ್ ಪ್ಲೇನ್ ಸುರುವಾರ್, ಓನ್ಲಿ ಪ್ಲೇನ್. ನೆಕ್ಸ್ಟ್, ಇಂಟ್ರೊಡಕ್ಷನ್ ಟು ಫ್ಯಾಷನಬಲ್ ಸುರುವಾರ್. ಸುರುವಾರ್ ಈಸ್ ಆ್ಯನ್ ಯೂನಿಸೆಕ್ಸ್ ಬಿಲೋ ವೇಸ್ಟ್ ಗಾರ್ಮೆಂಟ್ ಯೂಸ್ಡ್ ವಿತ್ ಕುರ್ತಾ ಆ್ಯಂಡ್ ಶೇರ್ವಾನಿ. ಕುರ್ತಾ ಮತ್ತು ಶೇರ್ವಾನಿಗೆ ಇದನ್ನು ನಾವು ಬಳಸ್ತೀವಿ. ಯೂನಿಸೆಕ್ಸ್ ಮೀನ್ಸ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು. ಲೇಡೀಸ್ ನವೆಡೇಸ್ ಏನಾಗಿದೆ, ಗರ್ಲ್ಸ್ ಗಾರ್ಮೆಂಟಲ್ಲಿ ಲೆಗ್ಗಿನ್ಸ್ ಅಂತ ಲೈಕ್ ಕುರ್ತಾನೆ, ಬಟ್ ದಟ್ ಈಸ್ ಸ್ಕಿನ್ ಟೈಟ್ ಗಾರ್ಮೆಂಟ್. ಅದು ಒಂದು ನಿಟ್ ವೇರಲ್ಲಿ ರೆಡಿ ಮಾಡ್ತೀವಿ. ಬಟ್ ಸುರುವಾರು ಸಹ ಕಾಟನ್ ಮೆಟೀರಿಯಲ್ಲು ರೆಡಿ ಮಾಡ್ತಾರೆ. ಅದನ್ನ ಕುರ್ತಾ ಮೇಲೆ ಗರ್ಲ್ಸ್ ಯೂಸ್ ಮಾಡ್ತಾರೆ ಅಥವಾ ಲೇಡೀಸ್ ಯೂಸ್ ಮಾಡ್ತಾರೆ. ಸೇಮ್ ಆ್ಯಸ್ ಇಟ್ ಈಸ್ ಮೇಲ್ ಫಿಗರ್ಲು ಅಷ್ಟೇ ಕುರ್ತಾ ಮತ್ತು ಶೇರ್ವಾನಿಗೆ ಸುರುವಾರ್ ಅನ್ನೋದು ಹಾಕ್ಕೊತಾರೆ. ಇದನ್ನು ನಾವು ಬಯಾಸಲ್ಲಿ ಕಟ್ ಮಾಡ್ತೀವಿ. ಬಿಕಾಸ್ ಈಗ ಇದು ತುಂಬ ಲೂಸ್ ಇರೋದಿಲ್ಲ, ತುಂಬ ಟೈಟು ಇರೋಲ್ಲ, ಹಾಕ್ಕೊಳ್ಳಿಕ್ಕೆ ಕಂಫರ್ಟಬಲ್ ಆಗೋ ರೀತಿಲಿ ಇರುತ್ತೆ. ಇದನ್ನು ಬಯಾಸ್ ವೈಸಲ್ಲಿ ಕಟ್ ಮಾಡ್ತೀವಿ. ಕೆಲವೊಂದು ಸಲ ಏನಾಗುತ್ತೆ, ಇದನ್ನ ಬ್ಯಾಗ್ ಮೆಥಡ್ ಅಂತ ಹೇಳ್ತೀವಿ. ಆ ಥರನೂ ನಾವು ಫೋಲ್ಡಿಂಗ್ ಹಾಕ್ಕೊಂಡು ಫ್ಯಾಬ್ರಿಕ್ನ ಕಟ್ ಮಾಡ್ಬೋದು. ಆವಾಗ ಚೆನ್ನಾಗಿ ಬರುತ್ತೆ ಕಟ್ಟಿಂಗಲ್ಲಿ. ಬೇಸಿಕ್ ಪ್ಯಾಟರ್ನ್ ಈಸ್ ನೀಡೆಡ್ ಟು ಕ್ರಿಯೇಟ್ ಫ್ಯಾಷನಬಲ್ ಸುರುವಾರ್ ಇನ್ ಬಯಾಸ್. ಯಾವುದೇ ಒಂದು ಪ್ಯಾಟರ್ನ ಮಾಡಬೇಕು ಅಂದರೆ ಅಂದರೆ ಒಂದು ಗಾರ್ಮೆಂಟ್ ಫ್ಯಾಷನಬಲಾಗಿ ಮಾಡಬೇಕು ಅಂದರೆ ಬೇಸಿಕ್ ಪ್ಯಾಟರ್ನ್ ಇಂಪಾರ್ಟೆಂಟ್. ನಿಮಗೆ ಲಾಸ್ಟ್ ಸೆಷನ್ಸಲ್ಲಿ ಪ್ಲಿಟೆಡ್ ಟ್ರೌಸರ್ ಮಾಡಿದ್ದೆ, ಅದರಲ್ಲೂ ಅಷ್ಟೇ ನೀವು ಹೇಳಿದ್ವಿ ಪ್ಲೇನ್ ಪ್ಯಾಂಟಿಂದ ನಾವು ಪ್ಲಿಟೆಡ್ ಟ್ರೌಸರಾಗಿ ಮಾಡ್ಬೋದು, ಬೆಲ್ ಬಟನ್ ಮಾಡ್ಬೋದು ಅಂತ. ಸೇಮ್ ಇದೂ ಅಷ್ಟೇ ಪ್ಲೇನ್ ಸುರುವಾರ್ ತೊಗೊಂಡು ನಾವೇನು ಮಾಡ್ಬೋದು, ಬೇರೆ ವೇರಿಯೇಷನ್ಸ್ ಆಫ್ ಸುರುವಾರ್ ಮಾಡ್ಬೋದು. ಇದನ್ನು ಸಾಮಾನ್ಯವಾಗಿ ವಿಡ್ತ್ ವೈಸ್ ಅಲ್ಲ, ವಿಡ್ತ್ ವೈಸಲ್ಲಿ ಕೆಲವು ಕಾಂಪೋನೆಂಟ್ ಕಟ್ ಮಾಡ್ತಾರೆ, ಕೆಲವು ಕಾಂಪೋನೆಂಟ್ ಅಂದರೆ ನೇಫಾನ ಕಟ್ ಮಾಡ್ತಾರೆ. ಬಯಾಸಲ್ಲಿನೇ ಇದನ್ನು ಮೋಸ್ಟ್ ಪ್ರಾಪರ್ಲಿ ಎಲ್ಲರೂ ಕಟ್ ಮಾಡೋದು ಬಿಕಾಸ್ ಆಫ್ ಮೋಸ್ಟ್ ಸ್ಟ್ರೆಚಬಿಲಿಟಿ. ಇನ್ ಕಟಿಂಗ್ ದ ಫ್ಯಾಬ್ರಿಕ್ ಫೋಲ್ಡ್ ಇನ್ ಬಯಾಸ್ ಫಾರ್ ಸ್ಟ್ರೆಚಬಿಲಿಟಿ. ಕರೆಕ್ಟ್. ಇದನ್ನು ಫ್ಯಾಬ್ರಿಕನ್ನು ನಾವು ಕಟಿಂಗ್ ಮಾಡಬೇಕಾದ್ರೆ ಬಯಾಸಲ್ಲಿ ಕಟ್ ಮಾಡ್ತೀವಿ. ಫೋಲ್ಡ್ ಆಫ್ ಫ್ಯಾಬ್ರಿಕ್ ಇರುತ್ತೆ, ಬಯಾಸಲ್ಲಿ ಇರುತ್ತೆ, ಹಾಗಾಗಿ ಸ್ಟ್ರೆಚಬಿಲಿಟಿ ಜಾಸ್ತಿ ಇರುತ್ತೆ. ಲೆಗ್ ಪಾರ್ಟ್, ಬಟ್ ನೇಫೋ ಪಾರ್ಟ್ ಎಲ್ಲ ಬರೋದೆಲ್ಲ ವಿಡ್ತ್ ವೈಸಲ್ಲೇ ಕಟ್ ಮಾಡ್ತೀವಿ. ಫ್ಯಾಷನಬಲ್ ಸುರುವಾರ್, ದೇರ್ ಇಸ್ ಎ ಜಾಯಿಂಟ್ ಆಟ್ ಸೀಟ್ ಲೆವೆಲ್ ಆ್ಯಂಡ್ ನೀ ಲೆವೆಲ್. ಫ್ಯಾಷನಬಲ್ ಸುರುವಾರಲ್ಲಿ ಜಾಯಿಂಟ್ ಪ್ಲೇನಲ್ಲಿ ಎರಡೇ ಪೀಸ್ ಬರೋದು, ಒಂದು ನೇಫಾ ಪೀಸ್, ಇನ್ನೊಂದು ಲೆಗ್ ಪೀಸ್. ನೇಫಾ ಬಂದು ವಿಡ್ತ್ ವೈಸಲ್ಲಿ ಕಟ್ ಮಾಡ್ತೀವಿ, ಲೆಗ್ ಪೀಸ್ ಬಂದು ಲೆಗ್ ಪಾರ್ಟ್ ಆಫ್ ಅದನ್ನು ನಾವು ಬಯಸಲ್ಲಿ ಕಟ್ ಮಾಡ್ತೀವಿ. ಬಟ್ ಫ್ಯಾಷನಬಲ್ ಸುರುವಾರಲ್ಲಿ ನಾವು ಏನು ಅಡಿಷನ್, ಪ್ಲೇನ್ ಸುರುವಾರ್ಗೆ ಏನು ಅಡಿಷನ್ ಮಾಡ್ಬೋದು ಅಂದರೆ ಅಟ್ ಸೀಟ್ ಲೆವೆಲ್ ಆ್ಯಂಡ್ ನೀ ಲೆವೆಲಲ್ಲಿ ನಾವು ನೈಫ್ ಪ್ಲೀಟ್ನ ಅರೇಂಜ್ ಮಾಡ್ಬೋದು. ನೈಫ್ ಪ್ಲೀಟ್ನ ಅರೇಂಜ್ ಮಾಡಿದಾಗ ಏನಾಗುತ್ತೆ, ಅದು ಫ್ಯಾಷನಬಲ್ ಆಗಿ ಮಾಡ್ತೇವೆ. ಇಟ್ ರಿಕ್ವೈರ್ಸ್ 2 ಲೆಗ್ ಪಾರ್ಟ್ ವಿತ್ ಎಕ್ಸ್ಟ್ರಾ ವಿಡ್ತ್ ಆಫ್ ಫ್ಯಾಬ್ರಿಕ್. ಇದಕ್ಕೇನು ಈಗ ನಾವು ಪ್ಲೀಟ್ ಇಡ್ತೀವಿ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಅಮೌಂಟ್ ಆಫ್ ಫ್ಯಾಬ್ರಿಕ್ ಬೇಕಾಗುತ್ತೆ. ಸೊ ಎಕ್ಸ್ಟ್ರಾ ವಿಡ್ತ್ ಆಫ್ ದ ಫ್ಯಾಬ್ರಿಕ್ನ ನಾವು ಅರೇಂಜ್ ಮಾಡಬೇಕು. ಫಾರ್ ಪ್ಲೀಟ್ ಅಲೈನ್ಸ್ ಅಟ್ ಸೀಟ್ ಲೆವೆಲ್ ಆ್ಯಂಡ್ ಅಟ್ ನೀ ಲೆವೆಲ್. ಸೊ ಮೇಲೆ ಹೇಳ್ದಂಗೆ ನೀ ಲೆವೆಲ್ಲು ಮತ್ತು ಸೀಟ್ ಲೆವೆಲಲ್ಲಿ ಪ್ಲೀಟ್ನ ಅರೇಂಜ್ಮೆಂಟ್ಸ್ ಮಾಡೋಕ್ಕೆ
extra allowance ಬೇಕು. So fashionable surwar, there is a joint at seat level and knee level, and it requires 2 leg part with extra width of fabric for pleat allowance at seat level and at knee level. Some various types of fashionable surwar are dhotis, patiala, etc. ಹೌದು, ಫ್ಯಾಷನಬಲ್ ಸುರ್ವಾರಲ್ಲಿ ಬಿಟ್ಟು ಅದರ ವೇರಿಯೇಷನ್ಸ್, ಬೇಸಿಕ್ ಪ್ಯಾಟರ್ನ್ ಇಟ್ಕೊಂಡೇ ನಾವು ಬೇರೆ ಬೇರೆ ಫ್ಯಾಷನ್ ಆಗಿ ಕನ್ವರ್ಟ್ ಮಾಡ್ಬೋದು, ಲೈಕ್ ಧೋತೀಸ್ ಆ್ಯಂಡ್ ಪಟಿಯಾಲ ಪ್ಯಾಂಟ್ಸ್ ಎಕ್ಸೆಟ್ರಾ. ನೋಡಿ, ಈ ಒಂದು ಫ್ಯಾಷನಬಲ್ ಸುರುವಾರಲ್ಲಿ ನೇಫಾ ಬಂದು ವಿಡ್ತ್ ವೈಸಲ್ಲಿದೆ, ಲೆಗ್ ಪಾರ್ಟ್ ಬಂದು ಬಯಾಸಲ್ಲಿದೆ. ನೋಡಿ, ವೇಸ್ಟ್ ಲೆವೆಲಲ್ಲಿ ಗ್ಯಾದರ್ಸ್ ಇದೆ. ಗ್ಯಾದರ್ಸ್ನ ಅದು ಎಲಾಸ್ಟಿಕ್ ಹಾಕಿ ಅರೇಂಜ್ ಮಾಡಿರ್ತಾರೆ, ಹಂಗೆ ಸ್ಮಾಲ್ ಗ್ಯಾದರ್ಸ್ ಬರುತ್ತೆ. ಬಟ್ ಸೀಟ್ ಲೆವೆಲಲ್ಲಿ ಏನಾಗುತ್ತೆ, ಮೇನ್ ಪ್ಲೀಟೇ ಅರೇಂಜ್ ಆಗೋದು. ಓಕೆ, ಈ ಒಂದು ಸುರ್ವಾರ್ಗೆ ಏನೇನು ಮೆಜರ್ಮೆಂಟ್ ರಿಕ್ವೈರ್ಡ್ ಇದೆ? ವಾಟ್ ಆರ್ ದ ಮೆಜರ್ಮೆಂಟ್ ನೀಡೆಡ್ ಫಾರ್ ಸುರ್ವಾರ್? ಫುಲ್ ಲೆಂತ್ ಇಟ್ಸ್ ಟೇಕ್ ಫ್ರಮ್ ಮೆಜರ್ ಫ್ರಮ್ ಟಾಪ್ ಅಟ್ ವೇಸ್ಟ್ ಟು ಬಾಟಮ್ ಆಫ್ ಆ್ಯಂಕಲ್. ಈ ಮೆಜರ್ಮೆಂಟ್ ಟಾಪ್ ಆಫ್ ದ ವೇಸ್ಟಲ್ಲಿನ ಇಂದ ಬಾಟಮ್ ಆಫ್ ಆ್ಯಂಕಲ್ ಲೆವೆಲ್ ತನಕ ನಾವು ಇದನ್ನ ತೊಗೊಳ್ಬೋದು. ಅಂದರೆ ಇಟ್ ಡಿಸರ್ಟ್ ದ ಲೆಂತ್. ಮತ್ತು ನಮಗೆ ಅಲ್ಲಿ ಅಡಿಷನ್ ಆಗಿ ನಾವೇನು ಮಾಡ್ತೀವಿ, ಎಕ್ಸ್ಟ್ರಾ ಲೆಂತ್ನ ಆ್ಯಡ್ ಮಾಡ್ತೀವಿ ಫಾರ್ ಗಿವ್ ದ ರಿಂಕಲ್ಸ್ ಎಫೆಕ್ಟ್ ಅಟ್ ಬಾಟಮ್. ರಿಂಕಲ್ಸ್ ಕೊಡಲಿಕ್ಕೆ ನಾವೇನು ಮಾಡ್ತೀವಿ, ಬಾಟಮಲ್ಲಿ ರಿಂಕಲ್ಸ್ ಕೊಡಲಿಕ್ಕೋಸ್ಕರ ಎಕ್ಸ್ಟ್ರಾ ಲೆಂತ್ನ ನಾವು ಮತ್ತೆ ಅಡಿಷನ್ ಮಾಡ್ತೀವಿ. ಸೀಟ್ measure around the hip, usually for normal figure 8 cm to 20 cm below the waistline. ಇದನ್ನು ನಾವು ಯಾವ ರೀತಿ ತೊಗೊಳ್ಬೇಕು? ಅರೌಂಡ್ ದ ಸೀಟಿನ ಅರೌಂಡಾಗಿ ತೊಗೊಳ್ತೀವಿ, ಸುತ್ತಳತೆ ತೊಗೊಳ್ತೀವಿ. ನಾರ್ಮಲ್ ಫಿಗರ್ಗೆ 18 ಸೆಂಟಿಮೀಟರಿಂದ 20 ಸೆಂಟಿಮೀಟರ್ ಬಿಲೋ ವೇಸ್ಟ್ ಲೆವೆಲ್ಗಿಂದ 18 ಅಥವಾ 20 ಸೆಂಟಿಮೀಟರ್ ಕೆಳಗಡೆ ಬರೋದೇ ಸೀಟ್ ಲೆವೆಲ್. ಅಲ್ಲಿಂದ ನಾವು ಅದ್ರ ಸುತ್ತಳತೆ ತೊಗೊಳ್ಳೋದು ಏನಂತಾರೆ, ಸೀಟ್ ರೌಂಡ್ ಅಂತ ಹೇಳ್ತಾರೆ. ಇಟ್ಸ್ ಟೇಕ್ ದ ಮೆಜರ್ ಪ್ಯಾರಲಲ್ ಟು ದ ಫ್ಲೋರ್. ಅದು ಯಾವ ರೀತಿ ಅಂದರೆ, ನಮ್ಮ ದೇಹದಲ್ಲಿ ತುಂಬ ವೈಡೆಸ್ಟ್ ಏರಿಯಾ ಅಂದರೆ ಸೀಟ್ ಬರುತ್ತೆ. ಸೀಟು ಟು ದ ಪ್ಯಾರಲಲ್ ಅಂದರೆ ಫ್ಲೋರಿಗೆ ಪ್ಯಾರಲಲ್ ಆಗಿ ನಿಲ್ಲಂಗೆ ನಾವು ಮೆಜರ್ಮೆಂಟ್ ತೊಗೊಳ್ಬೇಕು. ದೆರ್ ಇಸ್ ನೋ, ಯಾವಾಗ ನಾವು ಟೇಪ್ನ ಸೀಟ್ ಸುತ್ತ ಇಟ್ಟಾಗ ಅರೌಂಡ್ ದ ಸೀಟ್ ಮಾಡಿದಾಗ ಅಪ್ ಆ್ಯಂಡ್ ಡೌನ್ಸ್ ಮಾಡ್ಬೋದು, ಕರೆಕ್ಟಾಗಿ ಇಟ್ಕೊಳ್ಬೇಕು. ಹಾಗಾಗಿ ಈ ಸೀಟ್ ರೌಂಡ್ನ ತೊಗೊಳ್ಬೇಕಂದ್ರೆ ನಾರ್ಮಲ್ ಫಿಗರ್ನ ವೇಸ್ಟ್ ಲೆವೆಲಿಂದ 18 to 20 ಸೆಂಟಿಮೀಟರ್ ಡೌನಲ್ಲಿ ತೊಗೊಂಡಾಗ ಅದು ಸೀಟ್ ಲೆವೆಲ್ ಬರುತ್ತೆ. ಅದ್ರ ಸುತ್ತಳತೆ ತೊಗೊಂಡ್ರೆ ಸೀಟ್ ರೌಂಡ್ ಬರುತ್ತೆ. ನೆಕ್ಸ್ಟ್ ಬಂದು ನೀ ರೌಂಡ್. ಮೆಜರ್ ಅರೌಂಡ್ ದ ನೀ ಸುತ್ತಳತೆ ತೊಗೊಳ್ಬೇಕಾಗತ್ತೆ. ನೆಕ್ಸ್ಟ್ ನೀ ಲೆಂತ್ ಮೆಜರ್ ಫ್ರಮ್ ದ ಟಾಪ್ ಆಫ್ ದ ಸುರ್ವಾರ್ ಅಟ್ ಬೇಸ್ ಟು ದ ನೀ. ಇದನ್ನು ಯಾವ ರೀತಿ ತೊಗೊಳ್ಬೇಕು? ಟಾಪ್ ಆಫ್ ದ ಸುರ್ವಾರಿನ ಟಾಪ್ ಅಂದರೆ ವೇಸ್ಟ್ ಲೆವೆಲಿಂದ ನೀ ಲೆವೆಲ್ ತನಕ ತೊಗೊಳ್ಬೇಕು. ಮೆಜರ್ಮೆಂಟ್ ಫಾರ್ ಸುರ್ವಾರ್ ಅಗೇನ್ ವೇಸ್ಟ್ ಮೆಜರ್ಮೆಂಟಲ್ಲಿ ಈಗ ವೇಸ್ಟನ್ನು ಬೇಕಾಗತ್ತೆ. ಮೆಜರ್ ವೇಸ್ಟ್ ರೌಂಡ್ ತೊಗೊಳ್ಬೇಕು ಅಂದಾಗ ಮೆಜರ್ ಅರೌಂಡ್ ದ ನ್ಯಾಚುರಲ್ ವೇಸ್ಟ್ ಲೈನ್ ಗೊತ್ತಿದೆ. ಚೆಸ್ಟ್ ಲೆವೆಲು ಮತ್ತು ಸೀಟ್ ಲೆವೆಲ್ನ ಮಧ್ಯೆ ಬರೋದೇ ನ್ಯಾಚುರಲ್ ವೇಸ್ಟ್ ಲೈನ್. ಅಲ್ಲಿ ಅದನ್ನು ಸುತ್ತ ತೊಗೊಳ್ಬೇಕು. ಡ್ರಾ ದ ಟೇಪ್ನ ಯಾವ ಥರ ಇಟ್ಕೊಳ್ಬೇಕು ಅಂದರೆ, ಡ್ರಾ ದ ಟೇಪ್ ಕ್ಲೋಸ್ ಬಟ್ ನಾಟ್ ಟು ಟೈಟ್. ನಾವು ಟೇಪ್ ಇಟ್ಕೊಂಡಾಗ ವೇಸ್ಟ್ನ ಸುತ್ತಳತೆಯಲ್ಲಿ ತುಂಬ ಟೈಟ್ ಇಟ್ಕೊಳ್ಬಾರ್ದು. ನಾರ್ಮಲ್ ಲೂಸಾಗಿ ನಾವು ಇಟ್ಕೊಬೇಕು, ಕ್ಲೋಸಾಗಿ ಇಟ್ಕೊಳ್ಬೇಕು. ಬಟ್ ನಾಟ್ ಟು ಟೈಟಾಗಿ ಇಟ್ಕೊಂಡ್ರೆ ಏನಾಗುತ್ತೆ, ಮೆಜರ್ಮೆಂಟ್ ವೇರಿಯೇಷನ್ಸ್ ಆಗುತ್ತೆ. ಲೂಸ್ ಇದ್ದಲ್ಲಿ ನಾವೇನು ಮಾಡ್ತೀವಿ, ಆ ವೇಸ್ಟ್ ಲೈನಲ್ಲಿ ನಾವು ನೀಟಾಗಿ ವೇರ್ ಮಾಡಲಿಕ್ಕೆ ಲಾಡ ಅಥವಾ ಎಲಾಸ್ಟಿಕ್ನ ಅರೇಂಜ್ ಮಾಡ್ತೀವಿ. ಅವಾಗ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ. ನಾವೆಲ್ಲ ತುಂಬ ಟೈಟ್ ಇಟ್ಟಾಗ ಏನಾಗುತ್ತೆ ಅಂದರೆ ಮೆಜರ್ಮೆಂಟಲ್ಲಿ ತೊಗೊಳ್ಬೇಕಾದ್ರೆ ಟೇಪಲ್ಲೇ ಮೆಜರ್ಮೆಂಟ್ ಟೈಟ್ ತೊಗೊಂಡಾಗ ಸಣ್ಣದಾಗುತ್ತೆ ಗಾರ್ಮೆಂಟು. ಅಗೇನ್ ವೇಸ್ಟ್ ಲೈನಲ್ಲಿ ಟೈಟ್ ಫೀಲ್ ಆಗುತ್ತೆ. ಸೊ ನಾಟ್ ಟು ಟೈಟ್, ಕ್ಲೋಸಾಗಿ ತೊಗೊಳ್ಬೇಕು. ಸ್ವಲ್ಪ ಲೂಸಾಗಿ ತೊಗೊಂಡ್ರೆ ತೊಂದರೆ ಇಲ್ಲ. ಮೆಜರ್ ಪ್ಯಾರಲಲ್ ಟು ದ ಫ್ಲೋರ್. ನೆಕ್ಸ್ಟ್ ಬಾಟಮ್ ಮೆಜರ್ ಅರೌಂಡ್ ದ ಬಾಟಮ್ ಆ್ಯಂಕಲ್ ಆಫ್ ಸುರ್ವಾರ್. ದಿಸ್ ಮೆಜರ್ changes according to the current fashion trend and customer taste. ಓಕೆ, ಇದು ಬಾಟಮ್ ಅಷ್ಟೇ. ಬಾಟಮಲ್ಲಿ ಕೆಲವರಿಗೆ ಬಾಟಮ್ ಅಂದರೆ ಆ್ಯಂಕಲ್ ಲೆವೆಲ್ಲಿ ಇದು ಆ್ಯಂಕಲ್ ಲೆವೆಲ್ಗಿಂತ ಡೌನ್ ಬರೋದಿಲ್ಲ, ಆ್ಯಂಕಲ್ ಲೆವೆಲ್ಗೆ ಇರುತ್ತೆ. ಅಲ್ಲಿ ನಿಮಗೆ ಟೈಟ್ನೆಸ್ ಬೇಕಾಗುತ್ತೆ. ಸ್ವಲ್ಪ ಕೆಲವರು ಲೂಸ್ ಹಾಕ್ಕೊಂಡ್ರು ಅಲ್ಲಿ ಎಲಾಸ್ಟಿಕ್ನ ಮಾಡ್ತಾರೆ, ಲೆಂತ್ ವೈಸಲ್ಲಿ ಎಲಾಸ್ಟಿಕ್ ಅರೇಂಜ್ ಮಾಡ್ತಾರೆ.
ಲೆಂತ್ ವೈಸಲ್ಲಿ ಎಲಾಸ್ಟಿಕ್ನ ಅರೇಂಜ್ ಮಾಡೋ ಏನು ಉದ್ದೇಶ ಅಂದರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ರಿಂಕಲ್ಸ್ ತಾನಾಗಿ ಬರಬೇಕು, ನಾವು ಫೋಲ್ಡ್ ಮಾಡ್ಕೊಳ್ಳೋದಿಲ್ಲ, ಅದು ವೇರ್ ಮಾಡ್ತಿದ್ದಂಗೆ ತಾನಾಗಿ ಕ್ರಿಯೇಟ್ ಆಗಿಬಿಡುತ್ತೆ. ಯಾಕಂದರೆ ಎಲಾಸ್ಟಿಕ್ ಬಂದು ಸ್ಟ್ರೆಚಬಿಲಿಟಿ. ಸೊ ಸ್ಟ್ರೆಚಬಿಲಿಟಿಗೆ ಏನಾಗುತ್ತೆ, ನಾವು ಬಟ್ಟೆ ಅದ್ರ ಮೇಲೆ ಇಟ್ಟು ಎಲಾಸ್ಟಿಕ್ ಮೇಲೆ ಇಟ್ಟು ಬಟ್ಟೆ ಹೊಲ್ದಾಗಿಂದ ಬಟ್ಟೆ ಎಲ್ಲ ಏನಾಗುತ್ತೆ ಸಣ್ಣ ಗ್ಯಾದರ್ ಎಫೆಕ್ಟ್, ರಿಂಕಲ್ಸ್ ಎಫೆಕ್ಟಲ್ಲಿ ಬಂದುಬಿಡುತ್ತೆ. ಸೊ ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ ಬಾಟಮ್ ರೌಂಡ್ ಅಂದರೆ ಆ್ಯಂಕಲ್ ನೋಡ್ರಿ ಕರೆಕ್ಟಾಗಿ ಆ್ಯಂಕಲ್ ಫಿಟ್ ಆಗಿ ಹಂಗೆ ಬರಬೇಕು. ಆದರೆ ನಮ್ಮ ಲೆಗ್ ಅದರೊಳಗೆ ಮೂವ್ ಆಗಬೇಕು, ಪಾಸ್ ಆಗಬೇಕು. ಹಂಗಂತ ಆ ಥರ ಇದ್ದಾಗ ಮಾತ್ರ ತೊಗೊಳ್ಬೇಕು. ಹಂಗಾಗಿ ತೀರಾ ಟೈಟ್ ತೊಗೊಬಾರ್ದು, ತೀರಾ ಲೂಸು ತೊಗೊಳ್ಬೇಕು. ಇದು ಸಹ ಕಸ್ಟಮರ್ ಟೇಸ್ಟ್ ಮೇಲೆ, ಕಸ್ಟಮರ್ ಯಾವ ರೀತಿ ಹೇಳ್ತಾರೋ ಅವ್ರಿಗೆ ಬಾಟಮ್, ಕೆಲವ್ರಿಗೆ ಎಲಾಸ್ಟಿಕ್ ಬೇಡ ನಾವು ಓಪ್ನಿಂಗ್ ಇಟ್ಕೊತೀವಿ ಅಂದರೆ ಓಪ್ನಿಂಗ್, ಸ್ಮಾಲ್ ಓಪ್ನಿಂಗ್, ಒಂದು 5 ಸೆಂಟಿಮೀಟರ್ ಟು 6 ಸೆಂಟಿಮೀಟರ್ ಓಪ್ನಿಂಗ್ ಕೊಡಬೇಕಲ್ಲಿ. ಅಲ್ಲಿ ಪ್ರೆಸ್ ಬಟನ್ ಇಟ್ಟಾಗ ಏನಾಗುತ್ತೆ ಈಸಿಯಾಗಿ ಅವ್ರ ಲೆಗ್ ಪಾಸ್ ಆಗುತ್ತೆ, ಅಂದರೆ ಫುಟ್ ಪಾಸಾಗಿ ನೀಟಾಗಿ ವೇರ್ ಮಾಡ್ಬೋದು. ಸೊ ಹಂಗಾಗಿ ಆ್ಯಂಕಲ್ ಲೆವೆಲ್ ಅಂದರೆ ಆ್ಯಂಕಲ್ ಲೆವೆಲಲ್ಲಿ ಮೆಜರ್ಮೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾವುದು ಬಾಟಮ್ ರೌಂಡ್. ನೋಡಿ ಇಲ್ಲಿ ಯಾವ್ಯಾವ ಕಾಂಪೋನೆಂಟ್ಸ್ ಬೇಕು ಒಂದು ಸುರ್ವಾರ್ ರೆಡಿ ಮಾಡಬೇಕು ಅಂದರೆ ಲೆಗ್ ಪಾರ್ಟ್ 2 ನಂಬರ್, ನೇ ಪಾರ್ಟ್ 2 ನಂಬರ್ಸ್ ಆ್ಯಂಡ್ ಲಾಡ 1 ನಂಬರ್. ಲಾಡ ಇಸ್ ಅ ಆಪ್ಷನ್, ಲಾಡನಾದರೂ ಕೊಡ್ಬೋದು ಅಥವಾ ಎಲಾಸ್ಟಿಕ್ ಆದರೂ ನಾವು ಅರೇಂಜ್ ಮಾಡ್ಬೋದು. ಓಕೆ, ಟ್ರಿಮ್ಮಿಂಗ್ ಮೆಟೀರಿಯಲ್ಸ್, ಏನೇನು ಟ್ರಿಮ್ಮಿಂಗ್ ಮೆಟೀರಿಯಲ್ ಬೇಕು ಈ ನೋಡಿ. ಈ ಒಂದು ಬಿಲೋ ವೇಜ್ ಗಾರ್ಮೆಂಟಲ್ಲಿ ನಾವು ಬೇರೆ ಯಾವ ಥರ ಟ್ರಿಮ್ಮಿಂಗ್ ಮೆಟೀರಿಯಲ್ ಯೂಸ್ ಮಾಡ್ಬೋದು ಅಂದರೆ ಇಲ್ಲಿ ನಾನು 2 ಮೆನ್ಷನ್ ಮಾಡಿದ್ದೀನಿ. ಮ್ಯಾಚಿಂಗ್ ಕಲರ್ ಥ್ರೆಡ್, ದಟ್ ಈಸ್ ಕಂಪಲ್ಸರಿ ಟು ಸ್ಟಿಚ್ ಎನಿ ಟೈಪ್ ಆಫ್ ಗಾರ್ಮೆಂಟ್. ಅಗೇನ್ ಎಲಾಸ್ಟಿಕ್ ಈಸ್ ಆಪ್ಷನ್ ಅಂದರೆ ಕೆಲವ್ರಿಗೆ ಎಲಾಸ್ಟಿಕ್ ಬೇಡ, ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂದರೆ ನಾವು ಲಾಡ ಯೂಸ್ ಮಾಡ್ತೀವಿ. ಕೆಲವು ಲಾಡ ಬೇಡ, ಎಲಾಸ್ಟಿಕ್ ಬೇಕು ಅಂದರೆ ಯಾವ ಥರ ಬೇಕು, ಮತ್ತು ಅದು ಕಸ್ಟಮರ್ ಟೇಸ್ಟ್ ಜೊತೆಗಾಗುತ್ತೆ. ನಾವೇನಾದರೂ ಡಿಸೈನರ್ ಫೀಲ್ಡ್ ಹೋದಾಗ ಯಾವ ರೀತಿ ಕಂಫರ್ಟಬಲ್ ಆಗೋವಂಥ ಎಲಾಸ್ಟಿಕ್ ಆರ್ ಲಾಡನ್ನ ಫಿಕ್ಸ್ ಮಾಡಿದಾಗಲ್ಲಿ ಕಂಫರ್ಟ್ ಆಗುತ್ತೆ. ಬೇರೆ ಯಾವುದೇ ರೀತಿಯೂ ಟ್ರಿಮ್ಮಿಂಗ್ ಮೆಟೀರಿಯಲ್ನ ಇಲ್ಲಿ ಯೂಸ್ ಮಾಡಲ್ಲ. ಓಕೆ, ಇದರಲ್ಲಿ MCQ ಕ್ವಶನ್ಸ್ ನೋಡೋಣ. ಓಕೆ, ಈ ಸುರ್ವಾರ್ ನೀವು ನೋಡಿದರೆ ಸುರ್ವಾರ್ ಈಸ್ ಎ ಬಿಲೋ ವೇಜ್ ಗಾರ್ಮೆಂಟ್ ಫಾರ್ ಡ್ಯಾಶ್ ಅಂದಾಗ ನಿಮಗೆ ಇಲ್ಲಿ ಮೆನ್ಸ್, ವುಮೆನ್ಸ್, ಯೂನಿಸೆಕ್ಸ್ ಅಂತ ಹೇಳಿದ್ವಿ. ಅಂದರೆ ನಾನು ನಿಮ್ಮ ಮೊದಲೇ ಹೇಳ್ದಂಗೆ ಇದು ಯೂನಿಸೆಕ್ಸ್ ಗಾರ್ಮೆಂಟ್, ಇಬ್ಬರು ಹಾಕ್ಕೊಳ್ತಾರೆ. ಅವರ ಡಿಸೈನ್ಗೆ ಯಾವ ರೀತಿ ಬೇಕು ಆ ರೀತಿ ಸ್ಟೈಲಲ್ಲಿ ಯೂಸ್ ಮಾಡ್ತಾರೆ. ನೀವು ಕರೆಂಟ್ ಫ್ಯಾಷನ್ ಅಂದರೆ ಫೋಟೋಸ್ ಎಲ್ಲ ಪಿಕ್ಚರ್ಸ್ ಪೇಪರ್ಸಲ್ಲಿ, ಮ್ಯಾಗ್ಝಿನ್ಸಲ್ಲಿ, ಸಿನಿಮಾದಲ್ಲಿ, ಫ್ಯಾಷನ್ ಶೋಸಲ್ಲಿ ನೀವು ನೋಡ್ಬೋದು. ಶೇರ್ವಾನಿಗೆ ಯಾವ ರೀತಿ ಕುರ್ತಾಗಳಿಗೆ, ಶೇರ್ವಾನಿಗಳಿಗೆ ಯಾವ ಥರ ಸುರುವಾರ ಹಾಕ್ಕೊಳ್ತಾರೆ. ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಅವರು ಶೇರ್ವಾನಿ ಹಾಕೋಲ್ಲ, ಅವ್ರು ಬಂದು ಕುರ್ತಾಸ್ ಹಾಕ್ಕೊತಾರೆ. ಕುರ್ತಾದಲ್ಲಿ ಸ್ವಲ್ಪ ರಿಚ್ ಆಗಿರೋ ಅಂದರೆ ನಾವು ರಿಚ್ ಆಗಿರೋ ಅಂತ ಸೀಕ್ವೆನ್ಸಲ್ಲಿ ಹಾಕಿ ಮಾಡೋಂಥದ್ದಕ್ಕೆ ಬೇರೆ ಬೇರೆ ಸ್ಟೈಲಲ್ಲಿ ರೆಡಿ ಮಾಡ್ತಾರೆ. ಅದು ಟೇಸ್ಟ್ ಮೇಲೆ, ಡಿಸೈನ್ ಮೇಲೆ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ, ಡಿಸೈನರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸುರ್ವಾರ್ ಈಸ್ ಎ ಬಿಲೋ ವೇಜ್ ಗಾರ್ಮೆಂಟ್ ಫಾರ್ ಯೂನಿಸೆಕ್ಸ್. ನೆಕ್ಸ್ಟ್, ಸುರ್ವಾರ್ ಈಸ್ ಡ್ಯಾಶ್ ಫಿಟೆಡ್ ಗಾರ್ಮೆಂಟ್, ಲೂಸ್ ಫಿಟೆಡ್, ಟೈಟ್ ಫಿಟೆಡ್, ಐದರ್ ಆರ್ A or B ಅಂತ ಹೇಳಿದೆ. ನೋಡಿ, ಸುರ್ವಾರ್ ಅನ್ನೋದು ಲೂಸ್ ಫಿಟೆಡ್ ಗಾರ್ಮೆಂಟ್ ಅಥವಾ ಟೈಟ್ ಫಿಟೆಡ್ ಗಾರ್ಮೆಂಟ್ ಅಂತ ಹೇಳಬೇಕು. ಲೂಸ್ ಅಂತ ಹೇಳಕ್ಕೆ ಬರಲ್ಲ. ಲೂಸ್ ಅಂತ ಹೇಳಿದ್ರೆ ಧೋತೀಸ್ ಬರುತ್ತೆ, ಪಟಿಯಾಲ ಬರುತ್ತೆ, ದಟ್ ಈಸ್ ಲೂಸ್ ಫಿಟೆಡ್ ಗಾರ್ಮೆಂಟ್. ಅದನ್ನು ಶೇರ್ವಾನಿಗೆ ಯೂಸ್ ಮಾಡ್ತಾರೆ, ಕುರ್ತಾಸ್ ಮೇಲೆ ಹಾಕ್ಕೊತಾರೆ. ಇಲ್ಲಿ ಸುರ್ವಾರ್ ಬಂದು ಟೈಟ್ ಫಿಟೆಡ್ ಗಾರ್ಮೆಂಟ್ ಆಗಲ್ಲ. ಟೈಟ್ ಫಿಟೆಡ್ ಅಂದರೆ ನಾವು ಮಾಡ್ತಿರೋದು ಫ್ಯಾಷನಬಲ್, ಅದು ಟೈಟ್ ಫಿಟೆಡೇ, ಅದೇ ಸ್ಕಿನ್ ಫಿಟೆಡ್ ಗಾರ್ಮೆಂಟ್ ಆಗಿರಲ್ಲ. ಆದರೆ ಇಲ್ಲಿ ಫ್ಯಾಷನಬಲ್ ಸುರ್ವಾರ್ ಬಂದು ನಾವು ಐದರ್ ಅಂತ ಹೇಳಿದ್ವಿ, A and B ಎರಡನ್ನೂ ಮೆನ್ಷನ್ ಮಾಡ್ತೀವಿ. ಕೆಲವು ಕಡೆ ಲೆಗ್ ಪಾರ್ಟಲ್ಲಿ ಟೈಟ್ ಫಿಟ್ಟಿಂಗ್ ಇರುತ್ತೆ, ಅಪ್ಪರ್ ಪಾರ್ಟಲ್ಲಿ ಏನಾಗಿರುತ್ತೆ ಅಂದರೆ ಅಪ್ಪರ್ ಪಾರ್ಟ್ ಅಂದರೆ ಲೆಗ್ ಪಾರ್ಟಿನ ಮೇಲಿನ ಪೋರ್ಷನಲ್ಲಿ ಲೂಸ್ ಫಿಟೆಡ್ ಗಾರ್ಮೆಂಟ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡಿದ್ವಿ, ಎರಡೂ ಅಂತಲೂ ನಾವು ಮೆನ್ಷನ್ ಮಾಡ್ತಾಯಿದ್ದೀನಿ. ಮೋಸ್ಟ್ ಪಾರ್ಟ್ ಆಫ್ ದ ಸುರ್ವಾರ್ ಈಸ್ ಕಟ್ ಇನ್ ಡ್ಯಾಶ್ ಗ್ರೇನ್. ನೋಡಿ, ಮೋಸ್ಟ್ ಆಫ್ ದ ಪಾರ್ಟ್, ಈ ಸುರ್ವಾರ್ ಬರುವ ಕಾಂಪೋನೆಂಟ್ಸ್ ಎಲ್ಲ ನಾವು ಮೋಸ್ಟ್ ಪ್ರಾಪರ್ಲಿ ಕಟ್ ಮಾಡೋದು ಜಾಸ್ತಿ ಬಯಾಸಲ್ಲಿ ಕಟ್ ಮಾಡ್ತೀವಿ. ಬಯಾಸಲ್ಲಿ ಯಾಕೆ ಮಾಡ್ತೀವಿ ಅಂದರೆ ಅದರಲ್ಲಿ ಸ್ಟ್ರೆಚಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಸ್ಟ್ರೆಚಬಿಲಿಟಿ ಇರೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಬಯಾಸಲ್ಲಿ ಕಟ್ ಮಾಡ್ತೀವಿ. ಈಗ ನಿಮಗೆ ತೋರಿಸೋ ಫ್ಯಾಷನಬಲ್ ಸುರ್ವಾರಲ್ಲಿ ಕೆಲವೊಂದು ಕಾಂಪೋನೆಂಟ್ ಲೆಂತಲ್ಲಿ ಬರುತ್ತೆ, ಕೆಲವೊಂದು ವಿಡ್ತಲ್ಲಿ ಬರುತ್ತೆ, ಕೆಲವೊಂದು ಬಯಾಸಲ್ಲಿ ಬರುತ್ತೆ. ಬಟ್ ನಾವು ಧೋತೀಸ್ ಎಲ್ಲ ಮಾಡ್ತೀವಿ ಅಂದಾಗ, ಧೋತೀಸ್ ಮಾಡಿದಾಗ ಮೇಯ್ನಾಗಿ ನಾವು ಮಾಡೋದು ಯಾವುದಲ್ಲಿ ಬಯಾಸಲ್ಲಿ, ಮತ್ತು ಪ್ಲೇನ್ ಸುರ್ವಾರ್ ಮಾಡೋದು ಸಹ ಬಯಾಸಲ್ಲಿ. ಹಾಗಾಗಿ ಮೋಸ್ಟ್ ಆಫ್ ದ ಸುರ್ವಾರ್ ಅಂತ ನಾವು ಮೆನ್ಷನ್ ಮಾಡಿದ್ವಿ. ಮೋಸ್ಟ್ ಆಫ್ ದ ಸುರ್ವಾರ್ ಈಸ್ ಕಟ್ ಇನ್ ಬಯಾಸ್.
ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಬ್ರಿಕ್ ಈಸ್ ನಾಟ್ ಸೂಟೇಬಲ್ ಫಾರ್ ಸುರ್ವಾರ್. ಇಲ್ಲಿ ನೋಡಿ ಕೆಲವೊಂದು ಫ್ಯಾಬ್ರಿಕ್ ಕೊಟ್ಟಿದ್ದೀವಿ, ನಿಮಗೆ ಗೊತ್ತಿರಬೇಕು ಯಾವ್ಯಾವ ಫ್ಯಾಬ್ರಿಕ್ ಸೂಟ್ ಆಗುತ್ತೆ, ಯಾವ ಫ್ಯಾಬ್ರಿಕ್ ಸೂಟ್ ಆಗಲ್ಲ ಸುರ್ವಾರ್ಗೆ. ನೋಡೋಣ, ಕಾಟನ್, ಸಿಲ್ಕ್, ವೂಲ್. ಈ ಇದ್ರ ಮೂರಲ್ಲಿ ಯಾವ್ದು ನಮಗೆ ಸೂಟ್ ಆಗುತ್ತೆ? ಸೂಟ್ ಆಗೋದು ಕಾಟನ್ ಸೂಟ್ ಆಗುತ್ತೆ, ಸಿಲ್ಕ್ ಸೂಟ್ ಆಗುತ್ತೆ, ಬಟ್ ವೂಲ್ ಸೂಟ್ ಆಗಲ್ಲ. ಸೊ ವೂಲ್ನ ನಾಟ್ ಸೂಟಬಲ್ ಅಂತ ಮಾಡ್ಬೋದು. ಫ್ಯೂಸ್ಡ್ ಕ್ಯಾನ್ವಾಸ್ ಆರ್ ಯೂಸ್ಡ್ ಫಾರ್ surwar at bottom. Yes or no? Yes or no? No, because fused canvas is very stiffening fabric. ಅದು ತುಂಬ ಸ್ಟಿಫ್ನಿಂಗ್ ಇರೋದ್ರಿಂದ ನಾವು ಬಾಟಮಲ್ಲಿ ಕೊಡ್ಲಿಕ್ಕೆ ಬರಲ್ಲ. ಓನ್ಲಿ ಪ್ಯಾಂಟಲ್ಲಿ ಪ್ಲೀಟೆಡ್ ಟ್ರೌಸರ್, ಪ್ಲೀಟೆಡ್ ಆರ್ ಪ್ಲೇನ್ ಎನಿ ಪ್ಯಾಂಟಲ್ಲಿ ಮಾತ್ರ ವೇಸ್ಟ್ ಲೈನಲ್ಲಿ ಮಾತ್ರ ಫ್ಯೂಸ್ಡ್ ಕ್ಯಾನ್ವಾಸ್ ಕೊಡೋಕ್ಕೆ ಬರುತ್ತೆ. ಇಲ್ಲಿ ಸುರ್ವಾರಲ್ಲಿ ಬಾಟಮಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೇನಂದ್ರೆ ಆನ್ಸರ್ ನೋ. ಓಕೆ, ಅಸೆಸ್ಮೆಂಟ್ ಏನು ನೋಡೋಣ. ಇದ್ರ ಬಗ್ಗೆ ನಾವು ಏನು ಅಸೆಸ್ಮೆಂಟ್ ನಿಮಗೆ ಕೊಡ್ಬೋದು, ನಿಮಗೇನು ನಾವು ಕ್ವಶನ್ ರೈಸ್ ಮಾಡ್ಬೋದು, ನೀವೇನು ಎಫರ್ಟ್ ಹಾಕಿ ಕಲೆಕ್ಷನ್ಸ್ ಮಾಡಬೇಕು, ಇದ್ರ ಬಗ್ಗೆ ನೀವು ಇನ್ನೂ ಎಕ್ಸ್ಟ್ರಾ ಏನೇನು ಇನ್ಫಾರ್ಮೇಷನ್ ತೊಗೊಳ್ಬೇಕು, ಏನು ಪ್ರಾಕ್ಟೀಸ್ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಲೆಕ್ಟ್ ದ ಪಿಕ್ಚರ್ಸ್ ಆಫ್ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಸುರ್ವಾರ್. ಎಸ್, ನಿಮಗೆ ಗೊತ್ತಿದೆ, ನಾನು ಪಿಕ್ಚರ್ಸ್ ತೋರಿಸಿದ್ದೀನಿ, ಬೇರೆ ಬೇರೆ ಸ್ಟೈಲಿಂದ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಕಲೆಕ್ಟ್ ಮಾಡಿದಾಗ ಬೇಸಿಕ್ ಸುರ್ವಾರ್ ಕಲಿತ್ರೆ ನಿಮಗೇನಾಗುತ್ತೆ, ಬೇರೆ ಹೊಸ ವೇರಿಯೇಷನ್ ಆಫ್ ಸುರ್ವಾರ್ನ ಹೊಸದಾಗಿ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಹಂಗಾಗಿ ತುಂಬ ಪಿಕ್ಚರ್ಸ್ನ ನಿಮಗೆ ನೆಟ್ಟಲ್ಲಿ ಸಿಗುತ್ತೆ, ಮ್ಯಾಗ್ಝಿನ್ಸಲ್ಲಿ, ಸಿನಿಮಾದಲ್ಲಿ, ಅಗೇನ್ ಬುಕ್ಸಲ್ಲೆಲ್ಲ ಸಿಗುತ್ತೆ, ನೋಡ್ಬೋದು. ಜೊತೆಗೆ ಈಗೆಲ್ಲ ಪಿಕ್ಚರ್ಸ್ ನಿಮ್ಮ ಮೊಬೈಲಲ್ಲೂ ಅವೈಲೇಬಲ್ ಇರುತ್ತೆ, ನೋಡ್ಕೊಳ್ಳಿ ಯಾವುದು ನಿಮಗೆ ಚೆನ್ನಾಗಿ ಅನಿಸುತ್ತೆ ಅದ್ರ ಬಗ್ಗೆ ಏನು ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಹೆಂಗೆ ಯೋಚನೆ ಮಾಡಬೇಕು, ಈ ಥರ ಡ್ರೇಪ್ ಬಂದಿದೆ, ಈ ಥರ ಇಲ್ಲಿ ಪ್ಲೀಟ್ ಕೊಟ್ಟಿದೆ, ಇದಕ್ಕೆ ಏನು ಮಾಡಬೇಕು, ಎಲ್ಲಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು, ಎಷ್ಟು ಅಲೋಯನ್ಸ್ ಇಡಬೇಕು, ಏನು ಕಡಿಮೆ ಮಾಡಬೇಕು, ಅದನ್ನು ಮಾಡಿದಾಗ ನಿಮಗೆ ಇದಕ್ಕೆ ಐಡಿಯಾ ಗೊತ್ತಾಗುತ್ತೆ. ಏನೇನು ಸುರ್ವಾರ್ಗೆ ಯಾವ ಥರ ಹೊಸ ಹೊಸ ಸುರ್ವಾರ್ಗೆ ನಾವು ಏನೇನು ಮಾಡ್ಬೋದು ಡಿಸೈನ್ ಆಗಿ ಅಂತ. ಡಿಸೈನ್, ಡ್ರಾಫ್ಟ್ ಆ್ಯಂಡ್ ಕ್ರಿಯೇಟ್ ಪೇಪರ್ ಪ್ಯಾಟರ್ನ್ ಫಾರ್ ಸುರ್ವಾರ್. ಎಸ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕ್ರಿಯೇಟ್, ಡಿಸೈನ್, ಇದು ನಿಮಗೆ ಬಿಟ್ಟು ನೀವು ಸೇರಿದ್ದು. ಇದೆಲ್ಲ ಮೇಲೆ ಕ್ವಶನ್ ಇದೆಯಲ್ಲ, ಡಿಫ್ರೆಂಟ್ ಸ್ಟೈಲ್ ಆಫ್ ಕಲೆಕ್ಟ್ ದ ಪಿಕ್ಚರ್ಸ್ ಅಂತ, ಅದನ್ನು ನೀವು ಕಲೆಕ್ಟ್ ಮಾಡಿದ್ರೆ ನೀವು ಅವ್ರು ಬಿಟ್ಟು ಸೇಮ್ ಕಾಪಿ ಮಾಡೋಂಗಿಲ್ಲ. ನೀವು ಅದು ಇದು ಎಲ್ಲ ಸೇರಿ ನಿಮ್ಮದಾದ ಹೊಸದಾಗಿ ಒಂದು ಕ್ರಿಯೇಟ್ ಮಾಡ್ಬೋದು, ಹೊಸದಾಗಿ ಡಿಸೈನ್ ಕ್ರಿಯೇಟ್ ಮಾಡ್ಬೋದು. ಸೊ ನಿಮ್ಮ ಎಫರ್ಟ್ ಇದರಲ್ಲಿ ಇಂಪಾರ್ಟೆಂಟ್. ಆ್ಯಂಡ್ ಡ್ರಾಫ್ಟ್, ಟ್ರೈ ಟು ಡ್ರಾಫ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಬೇಸಿಕ್ ಪ್ಯಾಟರ್ನ್ ಇಟ್ಕೊಂಡು ನೀವು ಡ್ರಾಫ್ಟ್ ಮಾಡಬೇಕು. ಎಲ್ಲಿ ಅಡಿಷನ್ ಮಾಡ್ಬೋದು, ಏನು ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು ಅಂತ ನೀವು ನೋಡಿ ನೀವು ಅದನ್ನು ಮಾಡ್ಬೋದು ಫಾರ್ ದ ಸುರ್ವಾರ್. ಹಂಗಾಗಿ ಪ್ರಾಕ್ಟೀಸ್ ಮಾಡಬೇಕು ನೀವು ಪೇಪರ್ ಪ್ಯಾಟರ್ನ್ಸಲ್ಲಿ. ಡೈರೆಕ್ಟಾಗಿ ಯಾರು ಫ್ಯಾಬ್ರಿಕ್ ಮೇಲೆ ಮಾಡಬೇಡಿ, ಫಸ್ಟು ಪೇಪರ್ ಪ್ಯಾಟರ್ನ್ಸ್ ಮೇಲೆ ಪ್ರಾಕ್ಟೀಸ್ ಮಾಡಿ, ಅದು ಓಕೆ ಆದಮೇಲೆ ನಂತರ ಟ್ರಯಲ್ ಮಾಡಿ, ಆನಂತರ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿ, ಆವಾಗ ನಿಮಗೆ ಸಕ್ಸಸ್ಫುಲ್ಲಾಗಿ ನೀವು ಫ್ಯಾಷನಬಲ್ ಸುರ್ವಾರ್ನ ನಿಮ್ಮ ನ್ಯೂ ಡಿಸೈನ್, ನಿಮ್ಮ ಕ್ರಿಯೇಷನ್ ಥರ ನೀವು ಕಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.